ಗುಡ್ ಮಾರ್ನಿಂಗ್ ಕರ್ನಾಟಕ. ಶುಭೋದಯ. ನಾನು ಬೆಳಗ್ಗೆ 3:30 ಹೇಳ್ತೀನಿ, ಹಂಗಾಗಿ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಒಂದಷ್ಟು ಮೆಡಿಟೇಷನ್ನು ಅದು ಇದು ಎಲ್ಲ ಮಾಡಿ ನಮ್ಮ ಡಾಗಿಗಳನ್ನೆಲ್ಲ ಸ್ವಲ್ಪ ಮಾತಾಡಿಸಿ, ಬೆಳಗ್ಗೆ ನಮ್ಮ ಡಾಗಿಗಳನ್ನ ಮಾತಾಡಿಸಿ ನಾನೇ ಕಾಫಿ ಮಾಡ್ಕೊಂಡು ನಾನೇ ಕುಡಿತಾ ಇದ್ದೀನಿ. ಕುಡಿ ಬನ್ನಿ ಅಂತ ಕರಿಬೋದು ವಿಡಿಯೋದಲ್ಲಿ ಮಾತ್ರ. ನಿಜವಾಗ್ಲೂ ನಾನು ಕೊಡ್ಲಿಕ್ಕಾಗಲ್ಲ, ನೀವು ಬರ್ಲಿಕ್ಕಾಗಲ್ಲ, ಗೊತ್ತಿದೆ ನನಗೆ. ಜಸ್ಟ್ ಕಮಿಂಗ್ ಸ್ಟ್ರೇಟ್ ಟು ಪಾಯಿಂಟ್, ಏನು ಬೆಳವಣಿಗೆ ಆಗ್ತಾ ಇದೆ, ಇಟ್ಸ್ ಎ ವಂಡರ್ಫುಲ್ ಥಿಂಗ್. ಕಾರಣ ಯಾಕೆ ಅಂತೆ, ಈ SITಯನ್ನು ಮುಖ್ಯಸ್ಥಿದಾರಲ್ಲ ಮೊಹಂತಿಯವರು, ಅವರು CBIಗೆ ಹೋಗ್ಬೇಕು ಅಂತ ಒಂದು ತಮ್ಮ ಇತಿಹಾಸವನ್ನು, ಪೊಲೀಸ್ ಇತಿಹಾಸವನ್ನು ಒಂದು ಚೆನ್ನಾಗಿ ಇಟ್ಕೊಂಡ್ಬಂದಂಥ ಒಬ್ಬ ವ್ಯಕ್ತಿ. ಹಾಗಾಗಿ SIT ಮುಖ್ಯಸ್ಥರ ಮೇಲೆ ನನಗೆ ತುಂಬ ನಂಬಿಕೆ ಇದೆ ಅಂತ, ಆಸ್ ಆಫ್ ನೌ ತುಂಬ ನಂಬಿಕೆ ಇದೆ. SIT ಮುಖ್ಯಸ್ಥರು, ನಾವುಗಳು ಸಾಮಾನ್ಯ ಜನ ಕೇಳ್ತಾ ಇರೋದು ಎಲ್ಲದನ್ನು ಕೂಡ ಒನ್ ಬೈ ಒನ್ ಮಾಡ್ತಾ ಇದ್ದಾರೆ. ನಾನು ರಿಕ್ವೆಸ್ಟ್ ಮಾಡಿದೆ ಆನ್ ಬಿಹಾಫ್ ಆಫ್ ಪಬ್ಲಿಕ್ಕು, SITದು ಕಚೇರಿ ವಿಳಾಸ, ವಾಟ್ಸಪ್ ನಂಬರು, ದೂರವಾಣಿನ ಪಬ್ಲಿಷ್ ಮಾಡಿ ಅಂತ ಪಬ್ಲಿಷ್ ಮಾಡಿದ್ದಾರೆ, ಅಫಿಷಿಯಲಿ ಪ್ರಕಟಣೆ ಮಾಡಿದ್ದಾರೆ. ಥ್ಯಾಂಕ್ಸ್ ಅಲಾಟ್ SIT ಮುಖ್ಯಸ್ಥರಾದಂಥ ಮೊಹಂತಿ ಅವರೇ. ನಿಮ್ಮ ಜೊತೆ ಕರ್ನಾಟಕ ಇದೆ. ಅಲ್ಲಿ ಸತ್ತಂಥ ಹೆಣ್ಣು ಮಕ್ಕಳು, ಗಂಡು ಮಕ್ಕಳು, ಅನಾಥವಾಗಿ ತಮ್ಮ ಪ್ರಾಣವನ್ನು ಕಳ್ಕೊಂಡಂಥವ್ರು, ಅನ್ಯಾಯವಾಗಿ ಪ್ರಾಣ ಕಳ್ಕೊಂಡವ್ರಿಗೆ SIT ಮುಖ್ಯಸ್ಥರಾದಂಥ ಮೊಹಂತಿ, ನೀವು ಮತ್ತು ನಿಮ್ಮ ಟೀಮು ನ್ಯಾಯ ಕೊಡಿಸ್ತೀವಂತ ನಾವೆಲ್ಲ ನಂಬಿದ್ದೇವೆ. ಇಟ್ಸ್ ಅನ್ ಅಪೀಲ್ ಆನ್ ಬಿಹಾಫ್ ಆಫ್ ಕರ್ನಾಟಕ. ಕರ್ನಾಟಕದ ಪರವಾಗಿ, ಕರ್ನಾಟಕದ ಜನರ ಪರವಾಗಿ ಮೊಹಂತಿ ಅವರೇ, ನಿಮ್ಮನ್ನು ಇಡೀ ಕರ್ನಾಟಕ ನಂಬಿದೆ. ನಾವು ಬೇರೆ ಆಫೀಸರ್ ಕರ್ಕೊಂಬಂದ್ರಿ ಏನೋ ಇನ್ವೆಸ್ಟಿಗೇಷನ್ ಮಾಡ್ಸೋಕ್ಕಾಗಲ್ಲ. ಅಲ್ಟಿಮೇಟಾಗಿ ನೀವೇನು ಬರೀತಾರೋ ಎಸ್ ಅದನ್ನು ಚಾಲೆಂಜ್ ಮಾಡ್ಬೋದು. ಅದು ಬಿಟ್ಟರೆ ನೀವು ಕರ್ನಾಟಕದ 6 ಕೋಟಿ ಕನ್ನಡಿಗರ ಮಿಡಿತ ಅಂತ ನಾವೆಲ್ಲ ನಂಬಿದ್ದೀವಿ. ಆ್ಯಂಡ್ ಯುವರ್ ಡೆಲಿವರಿಂಗ್, ನಿಧಾನ ಆದರೂ ಪರವಾಗಿಲ್ಲ, ತಾವು ಒಂದೊಂದೇ ವಿಚಾರಗಳಲ್ಲಿ ನೀವು SIT ಮುಖ್ಯಸ್ಥರಾಗಿ ನೀವು ಮತ್ತು 20 ಜನ ಒಂದೊಂದೇ ಡೆಲಿವರಿ ಮಾಡ್ತಾ ಇದ್ದೀರಾ. ಪಾಸಿಬಲಿ ಇನಿಷಿಯಲಿ ನಿಮಗೂ ಕೂಡ ಸ್ವಲ್ಪ ಭಯ, ಟೀಮ್ಗೆ ಭಯ ಇತ್ತು ಸೆಟ್ ಆಗೋಕ್ಕೆ. 1 ವಾರ ಸಮಯ ತೊಗೊಂಡ್ರೆ, 1 ವಾರ ಆದಮೇಲೆ ಅಂತೂ ನಿಮ್ಮ ತನಿಖೆ ಅದು ಹಿಡಿದಿದೆ. ಇವತ್ತಿಗೆ 3ನೇ ದಿವಸ. ಸೊ ನಮಗಿರೋ ಮಾಹಿತಿ ಪ್ರಕಾರ 13ನೇ ಪಿಟ್ಟಲ್ಲಿ ಸುಮಾರು 5ಕ್ಕೂ ಹೆಚ್ಚು ಶವಗಳಿದೆ. ಅದನ್ನು SIT ಅವರು ಒಂದಾದ್ಮೇಲೆ ಒಂದು ನೋಡ್ತಾ ಇದ್ದಾರೆ. ಎಲ್ಲ ಪಿಟ್ಟಲ್ಲೂ ಐ ಆಮ್ ಟಾಕಿಂಗ್ ಅಬೌಟ್ ಎವ್ರಿ ಸೈಟ್ ಅಂಡ್ ಎವ್ರಿ ಪಿಟ್. ಇವ್ರು ಏನು ಅಗಿತಾ ಇದ್ದಾರೆ, ಒಂದಲ್ಲ ಒಂದು ಮಾಹಿತಿ, ಒಂದಲ್ಲ ಒಂದು ಸಬ್ಜೆಕ್ಟ್ ಅಲ್ಲಿ ಸಿಕ್ಕಿದೆ. ದಿಸ್ ಈಸ್ ವಾಟ್ ದ ಪೊಲೀಸ್ ಸೋರ್ಸ್. ನಾನು ಹೇಳಕ್ಕೆ ಹೋಗ್ತಾ ಇಲ್ಲ. ಕಾರಣ ಯಾಕೆ ಅಂತಂದ್ರೆ, ಅಫಿಷಿಯಲಿ ಮೋಸ್ಟ್ ಪ್ರಾಬಲಿ ಇವತ್ತು SIT ಚೀಫ್ ಮೊಹಂತಿ ಅವರು ಅನೌನ್ಸ್ ಅನ್ನ ಮಾಡ್ತಾರೆ ಅಂತ ಒಂದು ಮಾಹಿತಿ ಇದೆ. ಸೊ SIT ಅವರೇ ಅಧಿಕೃತವಾಗಿ ಅದನ್ನು ಅನೌನ್ಸ್ ಮಾಡಲಿ. ನಾವು ಬೇರೆ ಮಾಧ್ಯಮ, ಎಸ್ಪೆಷಲಿ ಸುವರ್ಣ ಮಾಧ್ಯಮ ತುಂಬಾ ನೆಗೆಟಿವ್ ಸ್ಟೋರಿಗಳನ್ನ ಮಾಡ್ತಾ ಇದ್ದಾರೆ. ಅಜಿತ್ ಹನ್ಮಕ್ಕನವರ್, ಸುವರ್ಣ ಅವರೇ, ದಯಮಾಡಿ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿ, ನೆಗೆಟಿವ್ ಮಾಡಿ ನೀವು ಏನು ಸಾಧನೆ ಮಾಡ್ತೀರಾ? ಒಂದ್ ಕಡೆ ಕಾಂಗ್ರೆಸ್ BJPಯ BC ಪಾಟೀಲ್ ಅವರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಅಶೋಕ್ ಆಯ್ತು, ಅಶೋಕರ್ಗೆ ಕ್ಯಾಕರ್ಸ್ ಉಗಿದ ಮೇಲೆ ಈಗ ಅವನ ಸೈಡ್ ಲೈನ್ ಆಗೋನೆ ವಿರೋಧ ಪಕ್ಷದವನು. ಈಗ BC ಪಾಟೀಲ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಾರೆ, ದೂರುದಾರನನ್ನ ಮಾನಸಿಕ ಸ್ಥಿರತೆಯನ್ನ ಚೆಕ್ ಮಾಡಿಸಿ ಅಂತ. ನಾನು BC ಪಾಟೀಲ್ಗೆ ಕೇಳೋದೇನು ಅಂತಂದ್ರೆ, ಕರ್ನಾಟಕದ 6 ಕೋಟಿ ಜನ 10 ರೂಪಾಯಿ ಹಾಕಿದ್ರೆ, 6 ಕೋಟಿ ಜನ 10 ರೂಪಾಯಿ ಹಾಕಿದ್ರೆ 60 ಕೋಟಿ ಆಗ್ತದೆ. 60 ಕೋಟಿ ಫಂಡನ್ನು ಯಾವುದಾದ್ರೂ ರಿಹಾಬಿಲಿಟೇಷನ್ ಸೆಂಟರ್ ಕೊಡ್ತೀವಿ. ನಿಮ್ಗೆ ಯಾವನಿಗೆ ತಲೆ ಕೆಟ್ಟಿದೆಯೋ, ನೀವೆಲ್ಲರಿಗೂ ರಿಹಾಬಿಲಿಟೇಷನ್ ಸೆಂಟ್ರಲ್ಲಿ ನಾವೇ ನಿಮ್ಗೆ ಉಚಿತವಾಗಿ ದುಡ್ಡು ಹಾಕಿ ಸೇರಿಸ್ತೀವಿ. ತಲೆನ ರೆಡಿ ಮಾಡಿಸ್ಕೇಳಿ. ಹುಚ್ಚುಚ್ಚುವಾಗಿ ಏನಯ್ಯ ನಿನ್ನ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದೆ ಅವ್ನು BC ಪಾಟೀಲು. ಮಾನಸಿಕ ಸ್ಥಿರತೆನ ಚೆಕ್ ಮಾಡಿಸ್ಬೇಕಂತೆ. ಮೊದಲು ಅವನಿಗೆ ಚೆಕ್ ಮಾಡಿಸ್ಬೇಕು BC ಪಾಟೀಲ್ಗೆ. ಅಳಿಯ ಸೂಸೈಡ್ ಮಾಡ್ಕೊಂಡು ಸತ್ತೋದ, ಮಗಳ ಜೀವನ ಕಣ್ಮುಂದೆ ಇದೆ. ಒಂದು ಮಗಳನ್ನ ಇಟ್ಕೊಂಡು ಸಾವಿರಾರು ಹೆಣ್ಣು ಮಕ್ಕಳ ಅತ್ಯಾಚಾರ, ಕೊಲೆ ಬಗ್ಗೆ ಇಷ್ಟು ಕೇವಲವಾಗಿ ನೀನು ಮಾತಾಡ್ತೀಯ ಅಂತಂದ್ರೆ ನೀನು ಅಯೋಗ್ಯ ಕಣಲಿ. ನೀನು ದೊಡ್ಡ ಅಯೋಗ್ಯ. ಯಾಕೆ ಅಶೋಕನ್ ಭಯ ಬಂತಾ ಕ್ಯಾಕರ್ಸ್ ಉಗ್ದಿದ್ದಕ್ಕೆ?
ನೀನು ಉಗಿಸ್ಕೊಬೇಕಾ? ಮುಚ್ಕೊಂಡಿರಲ್ಲ. ನಿಮಗೆ ಯಾವನ ಕೇಳಿದ್ದು? ವಿ ನೆವರ್ ಆಸ್ಕ್ಡ್. ನಾವು ಯಾವನು ಕೇಳ್ತಾ ಇಲ್ಲ. ಏನೋ ಮಾಧ್ಯಮದವ್ರು ಬುದ್ಧಿ ಇಲ್ಲ ಅಂತ ಮೈಕ್ ಇಟ್ರೆ ಬೊಗಳ್ತಿರಲ್ಲ. ಮುಚ್ಕೊಂಡಿರ್ರಿ ಎಲ್ಲಾರು. ಮುಚ್ಚಿಕೊಂಡು SIT ಅವ್ರು ಕೆಲಸ ಮಾಡ್ತಾ ಇದ್ದಾರೆ, ಜನ ವಾಚ್ ಮಾಡ್ತಾ ಇದ್ದಾರೆ. ನಮ್ಗೆಲ್ಲ ನಂಬಿಕೆ ಇದೆ, ನಾವು ಇಟ್ಟಿರೋ ನಂಬಿಕೆ ಸತ್ಯ ಆಗುತ್ತೆ ಅಂತ. ಓಕೆ, ಧರ್ಮಸ್ಥಳ ಮಂಜುನಾಥ, ಧರ್ಮಸ್ಥಳ ಅಣ್ಣಪ್ಪ ಖಂಡಿತವಾಗಿ ಕಣ್ ತೆರೆಸ್ತಾನೆ ಎಲ್ಲರಿಗೂ. ನಿಧಾನ ಆದ್ರೂ ಪರವಾಗಿಲ್ಲ. ಅದೇ ಹೇಳ್ತಾರಲ್ಲ, ಭಗವಾನ್ ಕಿ ಗರ್ ಮೇ ದೇರ್ ಹೈ ಅಂಧೇರ್ ನಹೀ ಅಂತ. ಕಮಿಂಗ್ ಸ್ಟ್ರೇಟ್ ಟು ಪಾಯಿಂಟ್. ಒಂದು, ನಾನು ರಾಜ್ಯ ಸರ್ಕಾರ, ಹೋಮ್ ಮಿನಿಸ್ಟರ್ DK ಶಿವಕುಮಾರ್, ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್, ಮತ್ತೆ ಈ ಕರ್ನಾಟಕದ ಮುಖ್ಯಮಂತ್ರಿಗಳಾದಂಥ CM ಸಿದ್ದರಾಮಯ್ಯನವರು ಕೇಳೋದೇನು ಅಂತಂದ್ರೆ, ಮೊಹಂತಿ ಅವರನ್ನ ಸೆಂಟ್ರಲ್ ಡೆಪ್ಯುಟೇಷನ್ಗೆ ಕೇಂದ್ರ ಸರ್ಕಾರ ಲಿಸ್ಟ್ ಔಟ್ ಮಾಡಿದೆ. ಯಾವುದೇ ಕಾರಣಕ್ಕೂ ಮೊಹಂತಿ ಅವರು ಈ ಹತ್ಯಾಕಾಂಡದ ಮುಗಿಯೋವರೆಗೂ ಅವರನ್ನ ಇಲ್ಲಿಂದ ಟ್ರಾನ್ಸ್ಫರ್ ಮಾಡಲಿಕ್ಕೆ ಸರ್ಕಾರ ಯಾವುದೇ ತೀರ್ಮಾನ ತಗೊಳ್ಬಾರ್ದು. ಈ ಹತ್ಯಾಕಾಂಡ ಕೇಸು ಮುಗಿಲೇಬೇಕು. ಅಲ್ಲಿವರೆಗೂ ಮೊಹಂತಿ ಅವರು ಈ SIT ಚೀಫ್ ಆಗಿರ್ತಾರೆ. ಸೆಂಟ್ರಲ್ ಡೆಪ್ಯುಟೇಷನ್ಗೆ ಯಾವುದೇ ಕಾರಣಕ್ಕೂ ನೀವು ಈ SIT ಧರ್ಮಸ್ಥಳ ಹತ್ಯಾಕಾಂಡ ಫುಲ್ ಕ್ರ್ಯಾಕ್ ಆಗೋವರೆಗೂ ರಾಜ್ಯ ಸರ್ಕಾರ ಅವರನ್ನ ಕೇಂದ್ರ ಸರ್ಕಾರಕ್ಕೆ ಡೆಪ್ಯುಟೇಷನ್ ಮಾಡಬಾರ್ದು. ಕೇಂದ್ರ ಸರ್ಕಾರ ಕೇಳಿದ್ರೂ ಸಹ ಈ ಕರ್ನಾಟಕದ ಮರ್ಯಾದೆ ಇದು. ಕರ್ನಾಟಕದ ಮಕ್ಕಳನ್ನ ಒತ್ತ ತಂದೆ ತಾಯಿಗಳ ಒಂದು ಐ ಥಿಂಕ್ ದೃಢತೆ, ಸಂಕಲ್ಪ ಮತ್ತೆ ಒಂದು ನಂಬಿಕೆ ಈ ಒಂದು SIT ಅವ್ರು ಮೋಸ ಮಾಡ್ತಾರೋ, SIT ಅವರು ನಮ್ಮನ್ನ ಒಳ್ಳೆ ದಾರಿ ಕರ್ಕೊಂಡೋಗಿ ಸತ್ಯ ತೋರಿಸ್ತಾರೋ ಕಾದ್ ನೋಡ್ತೀವಿ. ಬಟ್ ಆಸ್ ಆಫ್ ನೋ SIT ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡು ನಾವೆಲ್ಲ ಕಾಯ್ತಾ ಇದ್ವಿ. ನರೇಂದ್ರ N ರೆಡ್ಡಿ, ಲೇ ನಿಂಗೆ ಕೆಲ್ಸ ಇಲ್ಲ ಅಂದ್ರೆ ಹೇಳೋ. ಸಾಕಾನಗರದಲ್ಲಿ ನನಗೆ ಕೆಲಸ ಇಲ್ಲ ಅಂದ್ರೆ ನನ್ನ ಹತ್ರ ಕೆರ ಇದೆ. ನರೇಂದ್ರ ರೆಡ್ಡಿ ಚೂಡ್ರಾರಿ, ನರೇಂದ್ರ ರೆಡ್ಡಿ ದೀನ್ ಸೈಜು, ಇದು ಸೈಜ್ ಎಷ್ಟು ಗೊತ್ತಿನೋ? ಹೇ ಲೋಫರ್ 12 ಬೋಳಿ ಮಗನೇ. ನಿಮ್ ಮನೆಯಲ್ಲಿ ಏನಾದ್ರು ನಿಮ್ ಹೆಂಡತಿನೋ ನಿಮ್ ತಾಯಿನೋ ಬೋಳಿ ಮಗನೇ ಯಾವನೋ ನೀನಲ್ಲ ಹಾಕಕ್ಕೆ ಮಗನೇ. ಆಂಧ್ರದಿಂದ ಬಂದು ರೆಡ್ಡಿ ಅಂತ ಇಟ್ಕೊಂಡು ಬೋಳಿ ಮಗನೇ, ಬೇವರ್ಸಿ ನನ್ನ ಮಗನೇ, ಕೆರ ಕಿತ್ತೋಗುತ್ತೆ ಬೋಳಿ ಮಗನೇ. ಸಾಕಂದ್ರೆ ಕೆಲಸ ಕೊಡ್ತೀಯ ಬಾರ ನನ್ನ ಮಗನೇ. ಬೆಂಗಳೂರು ಕಟ್ಟಿದ್ ಕೆಂಪೇಗೌಡ ವಂಶದವ್ರು ನಮಗಿನ್ ಕೆಲಸ ಕೊಡ್ತೀಯ ಬೋಳಿ ಮಗನೇ. ಆಂಧ್ರದಿಂದ ಬಂದು ಕೆರ ಕಿತ್ತೋಗುತ್ತೆ. ಅಲ್ಲೇನೋ ಮೆಸೇಜ್ ಹಾಕರೆ ಹಲ್ಕಟ್ ಬೇವರ್ಸಿ. ಬಟ್ ಇಂಥ ಬೇವರ್ಸಿಗಳು ಬಂದು ಅವ್ರ ಮನೆ ಹೆಣ್ಮಕ್ಳು ಏನೋ ತೀರೋಗಿದ್ರನೋ, ಕೊಲೆ ಆಗಿದ್ರನೋ, ನಿನ್ ಮನೆಯಲ್ಲಿ ಯಾವಳನ್ನ ರೇಪ್ ಗಿಪ್ ಮಾಡ್ಲಿ ಗೊತ್ತಾಗುತ್ತೆ ನಿನ್ಗೆ? ಅವಾಗ ಬೇವರ್ಸಿ ತಗೊಂಬಂದು ಕೆಲಸ ಇಲ್ಲ ಅಂತೆ, ಕೆರ ಕಿತ್ತೋಗುತ್ತೆ ಬೇವರ್ಸಿ. ಬೆಂಗಳೂರಿನ ಕಟ್ಟಿದ್ ಕೆಂಪೇಗೌಡ ವಂಶದವ್ರು ಬೋಳಿ ನನ್ನ ಮಗನೇ, ನನಗೆ ಕೆಲಸ ಕೊಡ್ತೀಯಾ ಬಾ, ನಿನ್ಗೆ ಕೆರ್ದಲ್ಲಿ ಹೊಡಿತೀನಿ. ಏನೇ ಸ್ನೇಹಿತರೆ, ವಿಚಾರ ಅದಲ್ಲ. ಶುಭೋದಯ. ಇಲ್ಲಿ ಕೆಲವರು ಬೇವರ್ಸಿಗಳಿರ್ತಾರೆ. ಆ ಮುಂಡೆ ಮಕ್ಕಳಿಗೆ ಅವ್ರ ಮನೇಲಿ ಹೆಣ್ಮಕ್ಳು ಅವರೇ ಇರಿ ಏನೂ ಅರ್ಥಾಗಲ್ಲ. ಒಂದು ಪಾಯಿಂಟು, ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ನನಗೆ ಕೆಲಸ ಇಲ್ಲ, ಕೆರ ಕಿತ್ತೋಗುತ್ತೆ, ಬೇರೆನೋ ಮಾತಾಡ್ತಾರೆ. ಹಲ್ಕಟ್ ಬೇವರ್ಸಿಗಳು ತಗೊಂಬಂದು ಮನೇಲಿ ಊಟ ಹಾಕ್ತಾರೆ, ತಿಂದ್ಬಿಟ್ಟು ಕನಿಷ್ಠ ನಾವು ಮಾತಾಡ್ತಾ ಇದ್ದೀವಿ, ಪ್ರಶ್ನೆ ಮಾಡ್ತಾ ಇದ್ದೀವಿ, ಪ್ರೆಷರ್ ಆಗ್ತಾ ಇದ್ದೀವಿ. ಈ ಹಲ್ಕಟ್ಟುಗಳಿಗೆ ದೇವ್ರಂತೆ, ದೇವ್ರಿದ್ದಾನೆ. ಎಲ್ಲಿ ಸತ್ಯ ಅದು ಅಲ್ಲಿ ದೇವ್ರಿದ್ದಾನೆ. ಮಂಜುನಾಥ್ ಇದ್ದಾನೆ. ಕೊಲೆಗಾರ ಕೈಯಲ್ಲಿ ಮಂಜುನಾಥ್ನ ಅಭಿಷೇಕ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕೊಲೆಗಾರ ಕೈಯಲ್ಲಿ ಆಡಳಿತ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕೊಲೆಗಾರರಿಂದ ಮುಕ್ತ ಮಾಡ್ತೀವಿ ಧರ್ಮಸ್ಥಳವನ್ನ. ಹಳೆ ಬೇವರ್ಸಿ. ಇನ್ನೇನು ಹೇಳ್ಬೇಕು ನಾವು? ವಾಟ್ ಶುಡ್ ಬಿ ಟೆಲ್? ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳು ಏನಾದ್ರು ಈ ತರ ಯಾವನಾದ್ರು ಎತ್ತಾಕೊಂಡೋಗಿ ರೇಪ್ ಮಾಡಿದ್ರೆ, ಯಾರಾದ್ರು ಲಕ್ಷ್ಮಿ, ಶ್ರುತಿ ಮತ್ತೆ ಲಕ್ಷ್ಮಿ ಇಬ್ರು ಆತ್ಮಹತ್ಯೆ ಮಾಡ್ಕೊಂಡ್ರು. ಅವ್ರ ಕಾರ್ಡು, ಅವ್ರ ಬ್ಯಾಗು, ಬ್ಲೌಸು ಫಸ್ಟ್ ಪಿಟ್ಟಲ್ಲಿ ಸಿಕ್ಕಿದೆ. ಅಂದ್ರೆ ಅವರು ಸಾಯಕ್ಕೆ ಮುಂಚೆ ಬಂದು ಆಟೋದಲ್ಲಿ ಬಂದು ಒಂದು ಹೆಣ್ಮಗಳು ಶ್ರುತಿ ಉಜ್ಜೈನಲ್ಲಿ ಸೂಸೈಡ್ ಮಾಡ್ಕೊಂಡಿದ್ದಾಳೆ 2009ರಲ್ಲಿ. ಲಕ್ಷ್ಮಿನ ಹೆಣ್ಮಗಳು ಧರ್ಮಸ್ಥಳದ ಗಂಗೋತಿನಲ್ಲಿ ಸೂಸೈಡ್ ಮಾಡ್ಕೊಂಡವಳೆ. ಹಳೆ ಬೇವರ್ಸಿ ಚಪ್ಪಲಿ ತಗೊಂಡು ಹೊಡಿತೀನಿ ನಿನ್ಗೆ. ಯಾವನಾರ ಕೆಟ್ಟ ಕಮೆಂಟ್ ಹಾಕಾರೆ ಬೇವರ್ಸಿ ನನ್ನ ಮಕ್ಕಳ. ನಿಮ್ಗೆ ಯಾವನೋ ಇಲ್ಲಿ ಬಂದು ಸಾಯ ಕೇಳಿದ್ದು, ಹೋಗಿ ಸಾಯ್ರಿ ನಿಮ್ಮ ಮನೆಯಲ್ಲಿ. ಆ ಬಾತ್ರೂಮಲ್ಲಿ ಅದನ್ನ ಎತ್ತಿ ಬಾಯಲ್ಲಿ ಹಾಕೊಂಡು ಮಲ್ಕೊಂಡ್ಬಿಡಲ್ಲೇ ಬೇವರ್ಸಿ. ನಮ್ಗೆ ಅರ್ಥ ಆಗ್ತಿರೋ ವಿಚಾರ ಏನು ಅಂತಂದ್ರೆ, ಒಂದು ನಮ್ಮ ಪ್ರಾಮಾಣಿಕ ಪ್ರಯತ್ನ, ಎರಡನೇದು ಈ ಬೇವರ್ಸಿಗಳು ಬಂದು ಇಲ್ಲಿ ತರ ಆಗ್ತಾರೆ. ಆ ಹೆಣ್ಮಕ್ಳು ಇಬ್ರು ಉಜಿರೆಯಿಂದ ಶ್ರುತಿ, ಲಕ್ಷ್ಮಿ ಧರ್ಮಸ್ಥಳದ ಗಂಗೋತ್ರಿ ಗೆಸ್ಟ್ ಹೌಸ್ ಅಲ್ಲಿ ಸೂಸೈಡ್ ಮಾಡ್ಕೊಳ್ತಾರೆ. ಪ್ರಶ್ನೆ ಏನಪ್ಪ ಅಂತ, ಇಬ್ಬರದು ID ಕಾರ್ಡು ಮತ್ತೆ ಬ್ಲೌಸು ಮತ್ತೆ ಬ್ಯಾಗು ಫಸ್ಟ್ ಪಿಟ್ಟಲ್ಲಿ ಸಿಕ್ಕಿದೆ. ನಮ್ಮ ಪ್ರಶ್ನೆ ಏನಪ್ಪ ಅಂತಂದ್ರೆ, ಈ ಸೂಸೈಡ್ ಮಾಡ್ಕೊಳಕ್ ಮುಂಚೆ
ಧರ್ಮಸ್ಥಳದಿಂದ ಆಟೋ ಮಾಡ್ಕೊಂಡು ಇವ್ ಲಕ್ಷ್ಮಿ ಹೋಗಿ ಹಳ್ಳ ತೆಗೆದು ಸಂಖ್ಯೆ ತಗೊಂಡು ಅದನ್ನ ಮುಚ್ಚಿ ವಾಪಸ್ ಬಂದು ಸೂಸೈಡ್ ಮಾಡ್ಕೊಂಡ್ಲ, ಅಥವಾ ಉಜ್ರಿನಲ್ಲಿ 2009 ಸೂಸೈಡ್ ಮಾಡ್ಕೊಂಡಂತ. ಅವಾಗ ಎರಡು ಕೂಡ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಇತ್ತು. ಅವಳು ಸಂಖ್ಯೆ ಎತ್ಕೊಂಡು ಹೋಗಿ ಅವಳದು ID ಕಾರ್ಡ್ನ ಅಲ್ಲಿ ಅಗದು 2.5 ಅಡಿ ಅಗದು ಮುಚ್ಚಿ ಬಂದು ಸೂಸೈಡ್ ಮಾಡ್ಕೊಂಡ್ಲ. ಹಳೆ ಬೇವರ್ಸಿ ನನ್ನ ಮಕ್ಕಳೆಲ್ಲ ಇವರಿಲ್ಲಿ ಈಗಲೂ ಕೂಡ ಉಚ್ಚಾಟ ಮೆರಿತಾರೆ ಇಲ್ಲಿ. ಸತ್ ಹೆಣ್ಣು ಮಕ್ಕಳು ಯಾರೆತ್ತು ಹೆಣ್ಣು ಮಕ್ಕಳು ಯಾರು ಪಾಪ ಅವ್ರ ತಂದೆ ತಾಯಿ ಅವ್ರಿಗೆ ಗೊತ್ತಾಯ್ತೋ ಇಲ್ಲ ಗೊತ್ತಿಲ್ಲ ಅವ್ರು ಸತ್ತೋಗಿದ್ದಾರೆ ಅಂತ. ಆಮೇಲೆ ಇವರು ಪೊಲೀಸವರೇ ಈ ಒಂದು ID ಕಾರ್ಡನ್ನ ಈ ಒಂದು ಬ್ಯಾಗ್ ಅನ್ನ ಬ್ಲೌಸ್ ಅನ್ನ ತಗೊಂಡು ಮುಚ್ಚಾಕಿದ್ರೆ ಕಾರಣ ಯಾಕೆ ಅಂತಂದ್ರೆ ಐಡೆಂಟಿಟಿ ಸಿಕ್ಬಿಟ್ರೆ ಇದು ಅನಾಥ ಶವ ಅಂತ ಬ್ರ್ಯಾಂಡ್ ಮಾಡಕ್ಕೆ ಇದೆಯಲ್ಲ ಈ ಪೊಲೀಸರು ಮಾಡಿರೋಂಥ ಕೆಲಸ. ಹಲ್ಕಟ್ ಬೇವರ್ಸಿ ಈಗ ಬೆಳ್ತಂಗಡಿ ಹಳೆ ಪೊಲೀಸ್ ಭ್ರಷ್ಟ ಪೊಲೀಸರಿಗೂ ಹೇಳಬೇಕು, ಹಳೆ ಬೇವರ್ಸಿ ಪೊಲೀಸರುಗಳು ಇವರು ಅಂತ. ನನ್ಗೆ ಹೇಳಕ್ ಏನೂ ಇಲ್ಲ. ನೀವು ಹಳೆ ಬೇವರ್ಸಿಗಳೇ ಕಣ. ಸತ್ತಿರುವಂತ ಹೆಣ್ಮಕ್ಳ ಡಾಕ್ಯುಮೆಂಟ್ಸ್ಗಳನ್ನ ತಗೊಂಡೋಗಿ ಎಲ್ಲೋ ಊತ ಹಾಕ್ತೀರಾ, ಅಲ್ಲಿರೋ ಪ್ರಾಪರ್ಟಿನ ಸೀಸ್ ಮಾಡಿ ಅವ್ರ ಸಂಬಂಧಪಟ್ಟವ್ರಿಗೆ ಕೊಡ್ದಿರೋ ಕೋರ್ಟ್ಗೆ ಸಬ್ಮಿಟ್ ಮಾಡಿದಿರಾ, ಬೇವರ್ಸಿಗಳ ತಗೊಂಡೋಗಿ ಎಲ್ಲೋ ಹಳ್ಳದಲ್ಲಿ ಮುಚ್ಚಿಸ್ತೀರಿ ಯಾರ ಕೈಲಿ ಅಂತಂದ್ರೆ ನೀವ್ ಎಂತ ಹಳೆ ಬೇವರ್ಸಿಗಳು. ಆ ಬೆಳ್ತಂಗಡಿ ಸ್ಟೇಷನ್ ಕೆಲಸ ಮಾಡಿರೋ ಹಳೆ ಬೇವರ್ಸಿಗಳ ಕರ್ಕೊಂಬಂದು ನಿಮಗೆ ಖಂಡಿತ ಬಾಂಬೆ ಕಟ್ಟಾಕ್ಸ್ತೀನಿ, ಪೊಲೀಸರ್ಗೆ ಬಾಂಬೆ ಕಟ್ಟಾಕ್ಸ್ತೀನಿ, ಬೆಳ್ತಂಗಡಿ ಪೊಲೀಸರ್ಗೆ. ಮೈಂಡ್ ಇಟ್ ಓಕೆ, ಯಾಕಂತಂದ್ರೆ ಇದು ತುಂಬಾ ಅತಿರೇಕ ಆಗ್ತಾ ಇದೆ. ಆಮೇಲೆ ನಾವು ರಾಜ್ಯ ಸರ್ಕಾರಕ್ಕೆ ಕೇಳೋದೇನು ಅಂತಂದ್ರೆ ಯಾವುದೇ ಕಾರಣಕ್ಕೂ ಮೋಹಂತಿ ಅವರನ್ನ ಇದನ್ನು ಇಲ್ಲಿಂದ ಡೆಪ್ಯುಟೇಷನ್ ಸೆಂಟ್ರಲ್ ಡೆಪ್ಯುಟೇಷನ್ ಕೊಡಬೇಡಿ ಅಂಟಿಲ್ ಈ ಒಂದು ಕೇಸು ಕ್ರ್ಯಾಕ್ ಆಗಬೇಕು. ಈ ಒಂದು SIT ಸಮಾಧಾನಕರವಾಗಿ ಒಂದು ಲಾಜಿಕಲ್ ಕನ್ಕ್ಲೂಷನ್ ಬರೋವರೆಗೂ ಇವರನ್ನ ಮೋಹಂತಿ ಅವರನ್ನ ಇಲ್ಲಿಂದ ಸಿದ್ದರಾಮಯ್ಯನವರಿಗೆ ನಾವು ರಿಕ್ವೆಸ್ಟ್ ಮಾಡ್ತಿರಂತ ಮೋಹಂತಿ ಅವರನ್ನ ಇಲ್ಲಿಂದ ಕಳಿಸ್ಕೊಡ್ಬಿಡಿ. ಒಂದು ಎರಡನೇದಾಗಿ ಕಂಪ್ಲೇನೆಂಟು ಕೋರ್ಟ್ ಮುಂದೆ ನಿಂತು ಒಂದು ಸ್ವ-ಇಚ್ಛೆ ಹೇಳಿಕೆಯನ್ನ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಸ್ವ-ಇಚ್ಛೆ ಹೇಳಿಕೆನಲ್ಲಿ ಅವನು ಇಂಥ ಕಡೆ ಕೆಲಸ ಮಾಡ್ತಾ ಇದ್ದ, ಇಂಥ ಮ್ಯಾನೇಜರ್ ಶವನ ತಗೊಂಡೋಗಿ ಊತ ಅಂತ ಹೇಳಿದ, ಅಥವಾ ಇಂಥ ಪರ್ಸನ್ ಇಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಪರ್ಸನ್ ಶವವನ್ನ ಊತು ಅಂತ ಹೇಳ್ದ, ಇಂಥೋರೇ ರೇಪ್ ಮಾಡವ್ರೆ ಅಂತ, ಇಂಥೋರೇ ರೇಪ್ ಮಾಡಿರಬಹುದು, ಇಂಥೋರೇ ಮರ್ಡರ್ ಮಾಡಿರಬಹುದು ಅಂತ ತನ್ನ ಸ್ವ-ಇಚ್ಛೆ ಹೇಳಿಕೆನಲ್ಲಿ ಮ್ಯಾಜಿಸ್ಟ್ರೇಟ್ ಮುಂದೆ ಕಂಪ್ಲೇಂಟ್ ಹೇಳಿದ್ದಾನೆ. ಅದು ರೆಕಾರ್ಡ್ ಆಗಿದೆ, ಅದು ಕೋರ್ಟ್ ಗೊತ್ತು, SIT ಹತ್ರ ಕಾಪಿ ಇದೆ. ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ SIT ಅವರು ಕಂಪ್ಲೇನೆಂಟ್ ಯಾರ ಬೆಟ್ಟು ತೋರಿಸಿ ಅಲ್ಲಿ ಸ್ಟೇಟ್ಮೆಂಟ್ ಅನ್ನ ನ್ಯಾಯಾಧೀಶರ ಮುಂದೆ ಕೊಟ್ಟಿದ್ದಾನೆ. ಫಾರ್ ಎಕ್ಸಾಂಪಲ್ ಧರ್ಮಸ್ಥಳದಲ್ಲಿ ದೇವಸ್ಥಾನದಲ್ಲಿ ಕೆಲಸ ಮಾಡೋರು, ಆಡಳಿತ ಮಂಡಿಯವರು ಅಥವಾ ಲಾಡ್ಜ್ ಅಲ್ಲಿ ಕೆಲಸ ಮಾಡೋರು ಅಥವಾ ಲಾಡ್ಜ್ ಮ್ಯಾನೇಜರ್ ಅವನ ಹೆಸರು ಹೇಳಿ ಆ ಲಾಡ್ಜ್ ಓನರ್ನ, ಆ ಲಾಡ್ಜ್ ಮ್ಯಾನೇಜರ್ನ ಅಥವಾ ಭೀಮಾ ನಮೂದಿಸಿರುವ ವ್ಯಕ್ತಿಗಳನ್ನ SIT ಅವರು ನೋಟಿಸ್ ಕೊಡಬೇಕು, ಅವರನ್ನ ಕರೆಸ್ಬೇಕು. ಅವರೆಷ್ಟೇ ದೊಡ್ಡ ವ್ಯಕ್ತಿಗಳಾಗಿದ್ರು ಅವರನ್ನ SIT ಅವರು, ಯಾಕೆಂತಂದ್ರೆ ಸ್ವ-ಇಚ್ಛಾ ಹೇಳಿಕೆಯನ್ನ ಭೀಮಾ ದೂರುದಾರ, ಈ ಧರ್ಮಸ್ಥಳದ ಹತ್ಯಾಕಾಂಡದ ದೂರುದಾರದ ಇಲ್ಲಿ ನಮ್ಮ ನ್ಯಾಯಾಧೀಶರ ಮುಂದೆ ಹೆಸರುಗಳನ್ನ ನಮೂದಿಸ್ತಾನೆ. ಇವರೇ ಕೊಲೆ ಮಾಡಿರ್ಬೋದು, ಇವನೇ ನನಗೆ ಹಣ ಎತ್ಕೊಂಡೋಗಿ ಊತಕ ಕೇಳಿದ್ದು, ಇಂತಿಂಥ ಡೇಟಲ್ಲಿ ಹೇಳ್ದ, ಇಂತಿಂಥ ವರ್ಷದಲ್ಲಿ ಹೇಳ್ದ, ಯಾರ್ಯಾರ ಹೆಸರುಗಳನ್ನ ಅವನು ಹೇಳಿದಾನೆ ನ್ಯಾಯಾಧೀಶರ ಮುಂದೆ. ಈ ರೀತಿ ಇವ್ರುಗಳು ಕೊಲೆ ಮಾಡಿರ್ಬೋದು, ಇವರೇ ನಮ್ಗೆ ನ್ಯಾಯ ಎತ್ಕೊಂಡೋಗಿ ಗುಣ ಕೇಳಿದಂತದೆ, ಅವ್ರಿಗೆಲ್ಲ ಇಮಿಡಿಯೇಟ್ ಆಗಿ ನೋಟಿಸ್ ಕೊಡಬೇಕು. ಅವರೆಲ್ಲರನ್ನು ಕೂಡ SIT ಅವರು ತನಿಖೆಗೆ ಕರೆಸಬೇಕು, ಅವನೆಷ್ಟೇ ದೊಡ್ಡ ವ್ಯಕ್ತಿ ಆಗಿರಲಿ. ದಿಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ SIT ಮಾಡಬೇಕಾರದು. SIT ಅವರು ಪ್ರತಿ ಹಂತದಲ್ಲೂ ಪಬ್ಲಿಕ್ ಡಿಮ್ಯಾಂಡ್ ಅನ್ನ ನಾವೇಳೋದನ್ನ ನೀವು ಮಾಡಿದೀರಾ. ಈಗ ಭೀಮಾ ಯಾರ ಮೇಲೆ ಸ್ವ-ಇಚ್ಛಾ ಹೇಳಿಕೆಯಲ್ಲಿ ಅನುಮಾನ ವ್ಯಕ್ತಪಡಿಸಿದ್ದಾನೆ, ಇವರೇ ಹೆಣ ತಗೊಂಡೋಗಿ ಅಲ್ಲಿ ಊತ ಕೇಳಿದ್ದಾನೆ, ಅವ್ರನ್ನ ಕರೆಸ್ಬೇಕು, ಇಂಟ್ರಾಗೇಟ್ ಮಾಡಬೇಕು. ಮೋಸ್ಟ್ ಇಂಪಾರ್ಟೆಂಟ್ಲಿ ಯಾವ ಒತ್ತಡಕ್ಕೂ SIT ಬಗ್ಗಬಾರದು. ಕಾಲಿಮ್ ನಾನು ಯಾರ ಹೆಸರು ಹೇಳಬೇಕಾಗಿಲ್ಲ, ಸ್ವ-ಇಚ್ಛಾ ಹೇಳಿಕೆಯಲ್ಲಿ ನಾನು ಹೆಸರು ತಪ್ಪಾಗುತ್ತೆ ಈಗ. ಓಕೆ, ಭೀಮಾ ಒಂದಷ್ಟು ಜನರ ಹೆಸರನ್ನ ಹೇಳಿದ್ದಾನೆ ಸ್ವ-ಇಚ್ಛಾ ಹೇಳಿಕೆಯಲ್ಲಿ. ನ್ಯಾಯಾಧೀಶರ ಮುಂದೆ ಸ್ವ-ಇಚ್ಛಾ ಹೇಳಿಕೆಯಲ್ಲಿ ಇವರೇ ನನಗೆ ಹೆಣ ತಗೊಂಡೋಗಿ ಊತಕ ಕೇಳಿದ್ದು ಅಂದರೆ ಯಾವುದೋ ಒಂದು ಹೋಟೆಲ್ ಮ್ಯಾನೇಜರೇ ಅಂತ ಅನ್ಕೊಳ್ಳೋಣ, ಧರ್ಮಸ್ಥಳದಲ್ಲಿ ಇರುವಂತ ವಸತಿ ಗೃಹ ಗೆಸ್ಟ್ ಹೌಸಿನ ಮ್ಯಾನೇಜರ್ ಅಂತ ಹೇಳ್ಕೊಳ್ಳೋಣ, ಅಥವಾ ಅಲ್ಲಿರೋ ಮ್ಯಾನೇಜರು, ಕೆಲಸದಾಳು, ಅಥವಾ ದಣಿಗಳ ಆಪ್ತನೋ, ಅಥವಾ ಸ್ವತಃ ದಣಿಗಳ ಹೆಸರು ಹೇಳಿದನೋ, ಅವರನ್ನು ಕರೆಸ್ಬೇಕು. ದ ಮೋಸ್ಟ್ ಇಂಪಾರ್ಟೆಂಟ್, ಅವರನ್ನ ಕರೆಸ್ಬೇಕು. SIT ಅವ್ರು ನೋಟಿಸ್ ಕೊಟ್ಟು ತನಿಖೆನ ಆ ಆಂಗಲ್ ಅಲ್ಲೂ ಶುರು ಮಾಡಬೇಕು. ಬರೀ ಇಲ್ಲಿ ಎಸ್ಕಾವೇಷನ್ ಮಾಡೋದು ಒಂದೇ ಅಂತಲ್ಲ, ಸ್ವ-ಇಚ್ಛಾ ಹೇಳಿಕೆ ಮೇಲೆ SIT ಅವರು ನೋಟಿಸ್ ಅನ್ನ ಇಶ್ಯೂ ಮಾಡಬೇಕು. XYZ ದಣಿ ಶಿಷ್ಯಂದರು, ಮ್ಯಾನೇಜರು ಅವ್ರ ಹೆಸರುಗಳನ್ನ ತಗೊಂಡಿದ್ದಾನೆ ಅಂತ
ತಗೊಂಡಿದ್ದಾನೆ. ಅದು ರೆಕಾರ್ಡ್ ಆಗಿದೆ ನ್ಯಾಯಾಧೀಶರ ಮುಂದೆ. ಆ ನ್ಯಾಯಾಧೀಶರ ಮುಂದೆ ರೆಕಾರ್ಡ್ ಆಗಿರುವ ಏನೋ ಭೀಮನ ಸ್ಟೇಟ್ಮೆಂಟ್ ಅಲ್ಲಿ ಯಾರ ಮೇಲೆ ಅವನು ಇವ್ರು ಕೊಲೆ ಮಾಡಿದ್ದಾರೆ, ಇವ್ರು ಆರೋಪ ಮಾಡಿದ್ದಾರೆ, ಇವರೇ ನನಗೆ ಹೆಣ ತಗೊಂಡು ಊತ ಕೇಳಿದ್ದು, ಅವ್ರಿಗೆಲ್ಲ ನೋಟಿಸ್ ಕೊಟ್ಟು ಇಮಿಡಿಯೇಟ್ ಆಗಿ ದೇ ಶುಡ್ ಅಪಿಯರ್ ಬಿಫೋರ್ SIT ಮುಂದೆ ಅವ್ರು ಅಪಿಯರ್ ಆಗಬೇಕು. ನ್ಯಾಯದ ಮುಂದೆ ಯಾವನು ದೊಡ್ಡವನಲ್ಲ. ಗಿಳಿ ಇದೆ, ಗಿಳಿನೂ ಕರೀರಿ. ವಸಂತ್ ಗಿಳಿಯರ್ ಹೆಸರನ್ನು ಮೆನ್ಷನ್ ಮಾಡಿದ್ರೆ ಅವನನ್ನು ಕರೀರಿ. ಓಕೆ, ಅವ್ರ ಬಾಸನ್ನು ಕರೀರಿ. ಅವ್ರ ಬಾಸ್ ಹೆಸರು ಮೆನ್ಷನ್ ಮಾಡಿದ್ರೆ ಕರಿಬೇಕು, ನೋಟಿಸ್ ಇಶ್ಯೂ ಆಗಬೇಕು. ವಿ ಆರ್ ಎಕ್ಸ್ಪೆಕ್ಟಿಂಗ್ ಎ ನೋಟಿಸ್ ಪ್ರೋಸೆಸ್ ಟುಡೇ. ಇವತ್ತು ನಾವು SIT ಅವರು ನೋಟಿಸ್ ಅನ್ನ ಕೊಡ್ತಾರೆ, ಯಾರ ಮೇಲೆ ಅವ್ನು ನಮೂದಿಸಿದಾನೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ನಿರ್ಭೀತಿಯಿಂದ SIT ಅವರು ನೋಟಿಸ್ಗಳನ್ನ ಕೊಡಬೇಕು, ಅವರನ್ನು ಕರೆಸಬೇಕು, ಇದು ಮಾಧ್ಯಮ ತೋರಿಸ್ಬೇಕು, ನಾವು ನೋಡಬೇಕು. ಆಮೇಲೆ SIT ನಿಯತ್ತಿಂದ ಕೆಲಸ ಮಾಡ್ತಾ ಇದೆ, ನಮ್ಮೆಲ್ಲರಿಗೂ ಅನಿಸ್ಬೇಕು ಅಂತ ಹೇಳ್ತಾ ಈ ಒಂದು ಲೈವ್ ಅನ್ನ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ಸ್ ಅ ಲಾಟ್, ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಅಫಿಷಿಯಲ್ ಸ್ಟೇಟ್ಮೆಂಟ್ ಬರೋವರೆಗೂ ದಯಮಾಡಿ ವೆಯ್ಟ್ ಮಾಡಿ. ಸುವರ್ಣ ಅವನು ಅಜಿತ್ ಹನ್ಮಕ್ನವರು ಕೆಲವರು ಅಡಕಸ್ವಿ ಮಾಧ್ಯಮಗಳವೆ, ಅವೆಲ್ಲ ಏನೂ ಸಿಕ್ಕಿಲ್ಲ ಅಂತವೆ, ಸಾಕಷ್ಟು ಸಿಕ್ಕಿದೆ. ನೆನೆ ಸಿಕ್ಕಿರೋ ಒಂದು ಕಾರ್ಡು, ಬ್ಲೌಸು, ಕಾರ್ಡು, ಬ್ಯಾಗು ಹಗ್ಗ ಹಾಕ್ಬೋದು. ಬರೀ ಏನು ಸಿಕ್ಕಿಲ್ಲ ಅಂತ ಪರವಾಗಿಲ್ಲ, ಆ 3 ಇಟ್ಕೊಂಡು ಹಗ್ಗ ಹಾಕ್ಬೋದು. ಇಡೀ ಕೇಸ್ಗೆ ಹಗ್ಗ ಹಾಕ್ಬೋದು. ಹಗ್ಗ ಹಾಕ್ಬೇಕಾಗಿದೆ. ಅವ್ನು ಬೆಳ್ತಂಗಡಿ ಇನ್ಸ್ಪೆಕ್ಟ್ರು, ಸಬ್ ಇನ್ಸ್ಪೆಕ್ಟರ್ನ ಹಗ್ಗ ಹಾಕಿಸ್ಬೇಕು, ಬಾಂಬೆ ಕಟ್ಟು ಹಾಕಿಸ್ಬೇಕು, ಬಾಯಿ ಬಿಡಿಸ್ಬೇಕು ಅವ್ರನ್ನ. ಈ ಸೂಸೈಡ್ ಮಾಡ್ಕೊಂಡ ಹೆಣ್ಣು ಮಕ್ಕಳ ID ಕಾರ್ಡ್ಗಳನ್ನ, ಬ್ಯಾಗ್ಗಳನ್ನ, ಬ್ಲೌಸ್ಗಳನ್ನ ತಗೊಂಡೋಗಿ ಯಾವ ಹಳೆ ಬೇವರ್ಸಿಯಲ್ಲಿ ಮುಚ್ಚಿಟ್ಟ 2009ರಲ್ಲಿ ಸೂಸೈಡ್ ಮಾಡ್ಕೊಂಡು ಹೆಣ್ಮಕ್ಳು ಅಲ್ಲಿ ತಗೊಂಡು ಊತಿಕ್ಕಿದ್ದು ಯಾರು? ಥ್ಯಾಂಕ್ ಗಾಡ್ ಅವು ಯಾವೂ ಕೂಡ ಹಾಳಾಗಿಲ್ಲ. ಓಕೆ, ನಾವು ನಿಜವಾಗ್ಲೂ ಮಂಜುನಾಥನ ಸ್ವಾಮಿಯನ್ನ ನಿಜವಾಗ್ಲೂ ನಾವು ನೆನೆಸ್ಕೊಳ್ಬೇಕು. ಮಂಜುನಾಥ ಸ್ವಾಮಿನ ಇದನ್ನೆಲ್ಲ ಕೊಡ್ತಾ ಅವನೇ, ಅಣ್ಣಪ್ಪನ ಇದನ್ನೆಲ್ಲ ತೋರಿಸ್ತಾ ಇದ್ದಾನೆ. ಥ್ಯಾಂಕ್ ಯು, ಲವ್ ಯು ಆಲ್, ಟೇಕ್ ಕೇರ್. ಅಪ್ಡೇಟ್ ಕೊಡ್ತೀವಿ.